ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಈ ಸೀರೀಸಲ್ಲಿ KPSC ಲ್ಯಾಂಡ್ ಸರ್ವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನಾವು ಆಲ್ರೆಡಿ 73rd ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ದೀವಿ. ಸೊ ಇವಾಗ ನಾವು 74th ಕ್ವಶನ್ನಿಂದ ಸಾಲ್ವ್ ಮಾಡ್ಕೊತ ಹೋಗೋಣ ಈ ವಿಡಿಯೋದಲ್ಲಿ. ಸೊ 74th ಕ್ವಶನ್ ಬಂದುಬಿಟ್ಟು x + y + 4 ಇಂಟು x + y³ + 7y + 3 ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ ಈ ಕ್ವಶನಲ್ಲಿ. ಸೊ ಇವಾಗ ಈ ಕ್ವಶನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು x ಬರ್ಕೊಳ್ಳೋಣ. ಸೊ x ಇಂಟು x + y³ + 7y + 3 ನೆಕ್ಸ್ಟ್ y ಮಲ್ಟಿಪ್ಲೈ ಮಾಡೋಣ. ಸೊ y ಇಂಟು x + y³ + 7y + 3 ನೆಕ್ಸ್ಟ್ ಪ್ಲಸ್ 4 ಆಫ್ x + y³ + 7y + 4. ಸೊ ಇಲ್ಲಿ ಕ್ವಶನಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ ಈ ಈಕ್ವೇಷನ್ನಿಂದ ಈ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡೋದು. ಸೊ ಇದರಲ್ಲಿರೋ ಪ್ರತಿ ಟರ್ಮು ಇದನ್ನು ಮಲ್ಟಿಪ್ಲೈ ಆಗುತ್ತೆ ಈ ಈಕ್ವೇಷನಿಗೆ. ಸೊ ಆ ರೀತಿ ಇವಾಗ ಬರ್ಕೊಂಡಿದ್ದೀವಿ. ಸೊ ಇವಾಗ ಮಲ್ಟಿಪ್ಲೈ ಮಾಡೋಣ. ಸೊ x ಇಂಟು x ಬಂದುಬಿಟ್ಟು x² ನೆಕ್ಸ್ಟ್ x ಇಂಟು y³ ಬಂದುಬಿಟ್ಟು xy³ ಪ್ಲಸ್ x ಇಂಟು 7y ಬಂದುಬಿಟ್ಟು 7xy ಪ್ಲಸ್ 3 ಇಂಟು x ಬಂದುಬಿಟ್ಟು 3x. ಅದೇ ರೀತಿ y ಇಂಟು x ಬಂದುಬಿಟ್ಟು xy ಅಥವಾ ನಾವು yx ಅಥವಾ ಬರ್ಕೊಬೋದು. ನೆಕ್ಸ್ಟ್ y ಇಂಟು y³ ಬಂದುಬಿಟ್ಟು y⁴ ಪ್ಲಸ್ y ಇಂಟು 7y ಬಂದುಬಿಟ್ಟು 7y² ಪ್ಲಸ್ 3 ಇಂಟು y 3y. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡೋಣ ಇವಾಗ. ಸೊ 4 ಇಂಟು x 4x ಪ್ಲಸ್ 4 ಇಂಟು y³ 4y³ ಪ್ಲಸ್ 4 ಇಂಟು 7y 28y ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟು 4 ಇಂಟು 4 ಸಾರಿ ಇಲ್ಲಿ 3 ಇದೆ ಇಲ್ಲಿ ಕ್ವಶನಲ್ಲಿ ನಾವು 4 ಬರ್ಕೊಂಡಿದ್ದೀವಿ. ಸೊ ಇಲ್ಲಿ 3 ಹಾಕಿದರೆ 4 ಇಂಟು 3 ಬಂದುಬಿಟ್ಟು 12 ಆಗುತ್ತೆ ಇಲ್ಲಿ. ಸೊ ಇವಾಗ ಈ ಈಕ್ವೇಷನಲ್ಲಿ ಲೈಟ್ ಟರ್ಮ್ಸ್ನ ಆ್ಯಡ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ x² ಒಂದೇ ಇದೆ. ಸೊ x² ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟು y³ ಬಂದುಬಿಟ್ಟು xy³. ಸೊ ಇಲ್ಲಿ y³ ಇದೆ, ಬಟ್ ಅಲ್ಲಿ ಕೇಳಿರೋದು ಬರೀ xy³. ಸೊ ಅಲ್ಲಿ x ಇಲ್ಲ, ಅದಕ್ಕೆ xy³ ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟು 7xy. ಸೊ xy ಇನ್ನೊಂದೆಲ್ಲಿದೆ, ಇಲ್ಲಿದೆ. ಸೊ 7xy ಪ್ಲಸ್ xy ಬಂದುಬಿಟ್ಟು 8xy ಆಗುತ್ತೆ ಪ್ಲಸ್ 3x. ಸೊ x ಟರ್ಮ್ ಇನ್ನೊಂದೆಲ್ಲಿದೆ, ಇಲ್ಲಿದೆ. ಸೊ 3 + 4 ಬಂದುಬಿಟ್ಟು 7x ಪ್ಲಸ್ ನೆಕ್ಸ್ಟು y⁴ ಒಂದೇ ಇದೆ. ಸೊ y⁴ ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟ್ y² ಒಂದಿದೆ. ಸೊ ಇನ್ನೆಲ್ಲೂ ಇಲ್ಲ. ಸೊ 7y² ಅದೇ ರೀತಿ. ನೆಕ್ಸ್ಟ್ ಪ್ಲಸ್ 3y ಪ್ಲಸ್ 28y. ಸೊ ಇಲ್ಲೊಂದಿದೆ. ಸೊ ಇವೆರಡು ಟರ್ಮ್ಸ್ನ ಆ್ಯಡ್ ಮಾಡಿದರೆ 31y ಪ್ಲಸ್ 4x ಆಲ್ರೆಡಿ ಆಗೋಗಿದೆ. ನೆಕ್ಸ್ಟು 4y³ ಅದೇ ರೀತಿ ಪ್ಲಸ್ 12. ಸೊ ಉಳಿದಿರೋದು ಒಂದೇ. ಸೊ ಇದು ಅವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಬರೋ ಆನ್ಸರು. ಸೊ ಈ ಆನ್ಸರು ಯಾವ ಆಪ್ಷನಲ್ಲಿದೆ ಅಂತ ನೋಡೋಣ. ಸೊ ಆಪ್ಷನ್ ನೋಡೋದಾದ್ರೆ ಇದು ಫಸ್ಟ್ ಆಪ್ಷನ್ ಬರುತ್ತೆ. ಸೊ x³ ಪ್ಲಸ್ xy³ ಪ್ಲಸ್ 8xy ಪ್ಲಸ್ 7x ಪ್ಲಸ್ y⁴ ಪ್ಲಸ್ 7y² ಪ್ಲಸ್ 31y ಪ್ಲಸ್ 4y³ ಪ್ಲಸ್ 12. ಸೊ ನಾನು ಆಲ್ರೆಡಿ ಸಾಲ್ವ್ ಮಾಡೋದ್ರಿಂದ ಟಿಕ್ ಹಾಕಿದ್ದೀನಿ. ಸೊ ನಾವು ನೆಕ್ಸ್ಟ್ ಅದೇ ರೀತಿ ಬೇರೆ ಆಪ್ಷನ್ಸ್ನೆಲ್ಲ ಕಂಪೇರ್ ಮಾಡ್ಕೊತ ಹೋಗೋದಾದರೆ ಇದೇ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ನೆಕ್ಸ್ಟು 75th ಕ್ವಶನ್ ನೋಡೋದಾದರೆ ಫೈಂಡ್ ದ ನಂಬರ್ ಆಫ್ ಸ್ಕ್ವೇರ್ ಇಂಚಸ್ ಇನ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಆಫ್ ಸ್ಕ್ವೇರ್ ವಿಚ್ ಈಸ್ ಬೀಂಗ್ ಇಂಟರ್ಸೆಕ್ಟೆಡ್ ಬೈ 2 ಸೆಮಿ ಸರ್ಕಲ್ಸ್. ಸೊ ಈ 2 ಸೆಮಿ ಸರ್ಕಲ್ಸ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ. ಸೊ ನಾವು ಈ ಶೇಡೆಡ್ ರೀಸನ್ನ ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ ಕ್ವಶನಲ್ಲಿ. ಸೊ ಇದನ್ನು ಸಾಲ್ವ್ ಮಾಡೋಣ ಇವಾಗ. ಸೊ 74th ಕ್ವಶನ್ ಬಂದುಬಿಟ್ಟು ಫಸ್ಟು ಡಯಾಗ್ರಾಮ್ ಬಿಡಿಸ್ಕೊಳ್ಳೋಣ ನಾವು. ಸೊ ಒಂದು ಸ್ಕ್ವಯರ್, ಅದೇ ರೀತಿ ಸೆಮಿ ಸರ್ಕಲ್ ಈ ಥರ ಬರುತ್ತೆ. ನೆಕ್ಸ್ಟ್ ಈ ಸೆಮಿ ಸರ್ಕಲ್. ಸೊ ಇಲ್ಲಿ ಸ್ವಲ್ಪ ಗ್ಯಾಪ್ ಬಂದಿದೆ, ಬಟ್ ಇಲ್ಲಿ ಗ್ಯಾಪ್ ಬರಬಾರ್ದು. ಸೊ ಇಲ್ಲಿ ನೆಕ್ಸ್ಟ್ ಕವರ್ ಮಾಡಿದ ಮೇಲೆ ಸೊ ಇಲ್ಲಿ 11 ಇಂಚಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಇಲ್ಲಿ 11 ಇಂಚಸ್ಸು, ಇಲ್ಲಿ 11 ಇಂಚಸ್ಸು. ಸೊ ಇದೊಂದು ಸ್ಕ್ವಯರು, ಅದೇ ರೀತಿ ಇವೆರಡು ಸೆಮಿ ಸರ್ಕಲ್ಸ್. ನಾವು ಈ ಶೇಡೆಡ್ ರೀಜನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಏರಿಯಾ ಆಫ್ ಸ್ಕ್ವಯರ್ ನೋಡೋದಾದರೆ ಏರಿಯಾ ಆಫ್ ಸ್ಕ್ವಯರ್ ಫಾರ್ಮುಲಾ ಬಂದುಬಿಟ್ಟು a² ಅಂದರೆ ಈ ಸೈಡ್ ಸ್ಕ್ವೇರ್. ಸೊ ಸೈಡ್ ಎಷ್ಟಿದ್ದಾವೆ 11. ಸೊ 11 ಇಂಟು 11 ಬಂದುಬಿಟ್ಟು 121. ಸೊ ಏರಿಯಾ ಆಫ್ ಸ್ಕ್ವೇರ್ ಸಿಕ್ತು ನಮಗೆ. ಸೊ ನೆಕ್ಸ್ಟು ಏರಿಯಾ ಆಫ್ ಸೆಮಿ ಸರ್ಕಲ್ಸ್ ನೋಡೋದಾದರೆ ಇಲ್ಲಿ 2 ಸೆಮಿ ಸರ್ಕಲ್ಸ್ ಇದೆ. ಅಂದರೆ 2 ಸೆಮಿ ಸರ್ಕಲ್ಸ್ ಸೇರಿಬಿಟ್ಟು ಒಂದು ಸರ್ಕಲ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ ಇವಾಗ ನೋಡಿರಿ, ಇಲ್ಲೊಂದು ಸೆಮಿ ಸರ್ಕಲ್ ಇದೆ, ಅದೇ ರೀತಿ ಇಲ್ಲೊಂದು ಸೆಮಿ ಸರ್ಕಲ್ ಇದೆ. ಸೊ ಇವೆರಡು ಕಂಬೈನ್ ಆಗಿ ಒಂದು ಟೋಟಲ್ ಸರ್ಕಲ್ ಆಗುತ್ತೆ. ಸೊ ನಾವು ಇವಾಗ ಸೆಮಿ ಸರ್ಕಲ್ಲಿ 2 ಸೆಮಿ ಸರ್ಕಲ್ಸಿಗೆ ಏರಿಯಾ ಫೈಂಡ್ ಔಟ್ ಮಾಡೋ ಬದಲು ಒಂದೇ ಒಂದು ಸರ್ಕಲಿಂದ ಫೈಂಡ್ ಔಟ್ ಮಾಡೋಣ. ಸೊ ಏರಿಯಾ ಆಫ್ ಸರ್ಕಲ್ ಬಂದುಬಿಟ್ಟು ಫಾರ್ಮುಲಾ πr².
ಸೊ ಇಲ್ಲಿ ಆರ್ ಯಾವುದಪ್ಪ ಅಂತಂದರೆ, ಸೊ ಇಲ್ಲಿ 11 ಇದೆಯಲ್ಲ, ಸೊ ಈ ಸೈಡ್ನ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಆರ್ ಸಿಗುತ್ತೆ 5.5. ಸೊ ಆರ್ ಬಂದುಬಿಟ್ಟು 5.5. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋದಾದರೆ ಪೈ ಇಂಟು 5.5 ಹೋಲ್ ಸ್ಕ್ವೇರ್. ಸೊ ಪೈ ಇಂಟು 5.5 ಮಾಡಿದರೆ 30.25 ಆಗುತ್ತೆ. ಸೊ 30.25. ಸೊ ನಾವು ಇಲ್ಲಿ ಏರಿಯಾ ಆಫ್ ಸರ್ಕಲ್ ಬಂದುಬಿಟ್ಟು 30.25 ಪೈ ಅಂತ ತಗೊತೀವಿ. ಸೊ ಇದು ಈ ಏರಿಯಾ ಆಫ್ ಸರ್ಕಲ್. ಸೊ ನಾವಿವಾಗ ಈ ಏರಿಯಾ ಆಫ್ ಶೇಡೆಡ್ ರೀಸನ್ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಏರಿಯಾ ಆಫ್ ಶೇಡೆಡ್ ರೀಸನ್ ಬಂದುಬಿಟ್ಟು ಏರಿಯಾ ಆಫ್ ಶೇಡೆಡ್ ರೀಸನ್ ಬಂದುಬಿಟ್ಟು ಏರಿಯಾ ಆಫ್ ಸ್ಕ್ವಯರ್ ಮೈನಸ್ ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸ್ಕ್ವಯರ್ ಮೈನಸ್ ಏರಿಯಾ ಆಫ್ ಸರ್ಕಲ್ ಮಾಡಿದರೆ ಎಷ್ಟು ಬರುತ್ತೆ? ಸೊ ಏರಿಯಾ ಆಫ್ ಸ್ಕ್ವಯರ್ ಬಂದುಬಿಟ್ಟು 121 ಮೈನಸ್ 30.25 ಪೈ. ಸೊ ಇದು ಇಲ್ಲ ಆನ್ಸರ್. ಸೊ ಇಲ್ಲಿ ನಾವು ಪೈಗೆ ಸಾಲ್ವ್ ಮಾಡೋ ಅವಸರ ಇಲ್ಲ, ಯಾಕಂದರೆ ಆಪ್ಷನಲ್ಲಿ ಅವರು ಕೊಟ್ಟಿಲ್ಲ ಪೈನ ಸಾಲ್ವ್ ಮಾಡಿದರೆ ಆನ್ಸರ್ ಯಾವ ಥರ ಬರುತ್ತೆ ಅಂತ. ಸೊ ನಾವು ಇವಾಗ ಇಲ್ಲಿ ಪೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂತಂದರೆ ಆನ್ಸರ್ ಬೇರೆದು ಬರುತ್ತೆ. ಸೊ ಆಪ್ಷನ್ಸಲ್ಲಿ ನೋಡೋಣ ಇವಾಗ ಯಾವುದಕ್ಕೆ ಸೆಟ್ ಆಗುತ್ತೆ ಆನ್ಸರ್ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಬಂದುಬಿಟ್ಟು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 121 ಮೈನಸ್ 30.25 ಪೈ ಸ್ಕ್ವೇರ್ ಇಂಚಸ್. ಸೊ ನೆಕ್ಸ್ಟು 76th ಕ್ವಶನಿಗೆ ಮೂವ್ ಆಗೋದಾದರೆ, ನೆಕ್ಸ್ಟ್ 76th ಕ್ವಶನ್ ಬಂದುಬಿಟ್ಟು HCF ಫೈಂಡ್ ಔಟ್ ಮಾಡೋಕೆ ಯಾವ ನಂಬರ್ಸ್ ಇದಪ್ಪ ಅಂತಂದರೆ 18, 36, 48, 84 ಆ್ಯಂಡ್ 108. ಸೊ ಈ 5 ನಂಬರ್ಸಿಂದ HCF ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟು 76th ಕ್ವಶನ್ ಸಾಲ್ವ್ ಮಾಡೋದಾದರೆ ಅಲ್ಲಿ ಯಾವ್ಯಾವ ನಂಬರ್ಸ್ ಕೊಟ್ಟಿದ್ದಾರೆ? ಸೊ 18, 36, 48, 84, 108. ಸೊ ಇವಾಗ ಈ 5 ನಂಬರ್ಸ್ಗೆ ನಾವು ಫ್ಯಾಕ್ಟ್ರೈಸ್ ಮಾಡೋಣ. ಫ್ಯಾಕ್ಟ್ರೈಸ್ ಅಲ್ಲ, ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡೋಣ. ಸೊ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಯಾವ ರೀತಿ ಮಾಡ್ತೀವಪ್ಪ ಅಂದರೆ, ಸೊ 2 9s, ಅದೇ ರೀತಿ 3 3s, 3 1s. ಅಂದರೆ 18ಗೆ ಯಾವ ಫ್ಯಾಕ್ಟರ್ಸು? ಸೊ 18 ಫ್ಯಾಕ್ಟರ್ಸ್ ಯಾವಪ್ಪ ಅಂದರೆ 2 ಇಂಟು 3 ಇಂಟು 3. ಅದೇ ರೀತಿ 36ಗೆ ಮಾಡೋದಾದರೆ 2 1s 2, ಸೊ 1 ಉಳಿಯುತ್ತೆ, 16 ಆಗುತ್ತೆ. ಸೊ 2 8s 16, ನೆಕ್ಸ್ಟ್ 2 9s 18, 3 3s 9, 3 1s 3. ಸೊ 36ಗೆ ಬಂದುಬಿಟ್ಟು ಯಾವ ಫ್ಯಾಕ್ಟರ್ಸು? 2 ಇಂಟು 2 ಇಂಟು 3 ಇಂಟು 3. ನೆಕ್ಸ್ಟು 48. ಸೊ 48ಗೆ ನೋಡೋದಾದರೆ 2 2s 4, 2 4s 8, ನೆಕ್ಸ್ಟ್ 2 1s 2, 2 2s 4, ನೆಕ್ಸ್ಟ್ 2 6s 12, 2 3s 6, 3 1s. ಸೊ 48 ಫ್ಯಾಕ್ಟರ್ಸ್ ಯಾವ್ಯಾವು? 2 ಇಂಟು 2 ಇಂಟು 2 ಇಂಟು 2 ಇಂಟು 3. ಸೊ ನೆಕ್ಸ್ಟು 84ಗೆ ಫೈಂಡ್ ಔಟ್ ಮಾಡೋಣ. 84ಗೆ ಬಂದುಬಿಟ್ಟು 2 1s 2, 2 4s 8, 2 2s 4, ನೆಕ್ಸ್ಟ್ 2 2s 4, 2 1s 2. ಸೊ ನೆಕ್ಸ್ಟು 21 ಟೇಬಲ್ಲು 2ನಲ್ಲಿ ಬರೋಲ್ಲ, ಬಟ್ 3ನಲ್ಲಿ ಬರುತ್ತೆ. ಯಾವ ರೀತಿ ಬಂದು 3 7s 21, ಅದೇ ರೀತಿ 7 1s 7. ಸೊ ಇಲ್ಲಿ 84 ಫ್ಯಾಕ್ಟರ್ಸ್ ಬಂದುಬಿಟ್ಟು 2 ಇಂಟು 2 ಇಂಟು 3 ಇಂಟು 7. ನೆಕ್ಸ್ಟು 108 ಫ್ಯಾಕ್ಟರ್ ಬಂದುಬಿಟ್ಟು 2 5s 10, 2 4s 8, ನೆಕ್ಸ್ಟ್ 2 2s 4, ಇಲ್ಲಿ 1 ಉಳಿಯುತ್ತೆ. ಸೊ ಇಲ್ಲಿ ಈ ಕಡೆ ಬಂದರೆ 14 ಆಗುತ್ತೆ. ಸೊ 2 7s 14, ನೆಕ್ಸ್ಟ್ 27 2 ಟೇಬಲ್ ಬರೋಲ್ಲ, ಬಟ್ 3 ಟೇಬಲ್ ಬರುತ್ತೆ. ಸೊ 3 9s 27, 3 3s 9, 3 1s 3. ಸೊ ನೆಕ್ಸ್ಟು 108 ಫ್ಯಾಕ್ಟರ್ಸ್ ಯಾವ್ಯಾವಪ್ಪ ಅಂತಂದರೆ 2 ಇಂಟು 2 ಇಂಟು 3 ಇಂಟು 3 ಇಂಟು 3. ಸೊ ಇಲ್ಲಿ HCF ಇವಾಗ ಯಾವ ರೀತಿ ಫೈಂಡ್ ಔಟ್ ಮಾಡೋದಪ್ಪ ಅಂದರೆ, ಇದರಲ್ಲಿ ಯಾವುದು ಕಾಮನ್ ಇದೆಯೋ ಆ ನಂಬರ್ನ ನಾವು ತಗೊಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಇದೆ ಕಾಮನ್. ಸೊ ಇಲ್ಲಿ ಬಂದುಬಿಟ್ಟು 2ನ ನಾವು ತಗೊತೀವಿ. ಅಂದರೆ ಅಲ್ಲಿ ಕ್ವಶನಲ್ಲೇ ಕೇಳಿದೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸು, ಕಾಮನ್ ಫ್ಯಾಕ್ಟರ್ನ ನಾವು ಇಲ್ಲಿ ತೆಗಿಬೇಕು. ಸೊ ಅದೇ ರೀತಿ ನೆಕ್ಸ್ಟು 3 ಇಲ್ಲಿದೆ, ಒಂದು 3 ಇದೆ, ನೆಕ್ಸ್ಟ್ ಇದರಲ್ಲೂ ಒಂದು 3 ಇದೆ, ಇದರಲ್ಲೂ ಒಂದು 3 ಇದೆ, ಇದರಲ್ಲೂ ಒಂದು 3 ಇದೆ, ನೆಕ್ಸ್ಟ್ ಇದರಲ್ಲೂ ಒಂದು 3 ಇದೆ. ಸೊ ಇವೆಲ್ಲ ಕನೆಕ್ಟ್ ಮಾಡ್ಕೊಂತ ಹೋದರೆ ಸೊ 3 ಕೂಡ ಈ ಕಾಮನ್ ಫ್ಯಾಕ್ಟರಲ್ಲಿ ಇದೆ, ಬಟ್ ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಇದು ಬರಲ್ಲ. ಇಲ್ಲಿ 3 ತಗೊಬೋದು, ಬಟ್ ಇಲ್ಲಿ ಇನ್ನೊಂದು 3 ಇಲ್ಲ ಇಲ್ಲಿ. ಸೊ ಅದಕ್ಕೆ 3 ಫ್ಯಾಕ್ಟರ್ಸ್ ಬರೋಲ್ಲ. ಅದೇ ರೀತಿ ಇಲ್ಲಿ ನೋಡೋದ್ರೆ ಇರೋದು 3 ನಂಬರ್ಸ್. ಸೊ ಇನ್ನು ನಾವು ಇನ್ನೂ ಫ್ಯಾಕ್ಟರ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಇಲ್ಲಿರೋದೇ 2. ಸೊ 2 ಇಂಟು 3 ಬಂದುಬಿಟ್ಟು 6. ಸೊ 6 ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದಿಸ್ ಕ್ವಶನ್ ಅಂತ ನಾವು ಹೇಳ್ಬೋದು.
ಸೊ ಆಪ್ಷನ್ಸ್ನಲ್ಲಿ ಎಷ್ಟಿದೆಯಪ್ಪ ಅಂದರೆ ಸೊ ಆಪ್ಷನ್ ಎ 6 ಇದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಾವಿಲ್ಲಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಸೊ ನಾವು ಇಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಲೆಂತ್ ಆಲ್ರೆಡಿ ಭಾಳ ಆಗಿದೆ. ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ 77th ಕ್ವಶನಿಂದ ಸಾಲ್ವ್ ಮಾಡ್ಕೊತ ಹೋಗೋಣ.